ಆ ಇನ್ನೇನು ಕೆಲ ಕ್ಷಣ ಎಲ್ಲದಕ್ಕೂ ಕೂಡ ಒಂದು ಇತಿಶ್ರೀ ಗೊಂದಲಗಳಿಗೆ ರಾಜ್ಯ ರಾಜಕೀಯದ 6 ತಿಂಗಳ ಹೈ ಡ್ರಾಮಾ ಕೊನೆಗೂ ಅಂತ್ಯ ಆಗ್ತಾ ಇರುವಂತಹ ಕ್ಷಣ. ಆಲ್ರೆಡಿ ಅಂತ್ಯ ಆಗಿದೆ, ಬಟ್ ಅಧಿಕೃತವಾಗಿ ರಾಜ್ಯದ ಜನರ ಮುಂದೆ ಅದನ್ನ ಇಡ್ತಾರಷ್ಟೇ. ಕುರ್ಚಿ ಫೈಟ್ಗೆ ನಡೆದಿದ್ದ ಬೃಹನ್ ನಾಟಕಕ್ಕೆ ತೆರೆ ಬೀಳ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಅಂತ್ಯಗೊಂಡಿದೆ ಮಹಾ ಹೈ ಡ್ರಾಮಾ. ಪಕ್ಷದ ವಲಯದಲ್ಲಿ ಅಂತ್ಯಗೊಂಡಿದೆ, ರಾಜ್ಯದ ಜನರ ಮುಂದೆ ಕೆಲ ಕ್ಷಣಗಳಲ್ಲಿ ಅಂತ್ಯಗೊಳ್ಳುತ್ತೆ. ಅದಕ್ಕೆ ಇತಿಶ್ರೀ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದೇ ಇಲ್ಲ ಅಂತಿದ್ದ ಕೆಲ ಮಾಧ್ಯಮಗಳು, ಬಟ್ ಖಡಕ್ ಆಗಿ ನಿಖರವಾಗಿ ಹೇಳಿದ್ದು ಯಾವ ಮಾಧ್ಯಮ ಅಂದ್ರೆ ಅದು ನಿಮ್ಮ ಗ್ಯಾರಂಟಿ ನ್ಯೂಸ್. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಕೆಲ ರಾಜಕೀಯ ಮಹಾಪಂಡಿತರು ಹೇಳ್ಬಿಟ್ರು. ರಿಸ್ಕ್ ತಗೊಳ್ಳಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈ ಟೈಮಲ್ಲಿ ಅಂತ. ಇದೀಗ ಎಲ್ಲಾ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಇಂದಿಗೆ ಮುಗಿತು ಸಿದ್ದರಾಮಯ್ಯ ಹವಾ. ಇನ್ನು ಮುಂದೆ ಏನಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಹವಾ ಅನ್ನೋದನ್ನ ತೋರಿಸಿಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಅಲ್ಲಿಗೆ 6 ತಿಂಗಳ ಹೈ ಡ್ರಾಮಾ ಮುಕ್ತಾಯ, ಅದಕ್ಕೆ ಇತಿಶ್ರೀ ಹಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಬಹುತೇಕರು ಹೇಳ್ತಾ ಇದ್ರು ಬೇಕೇನ್ರಿ ರಿಸ್ಕ್ ತಗೊಳ್ಳಲ್ಲ ಕಾಂಗ್ರೆಸ್ ಹೈಕಮಾಂಡ್. ಒಬ್ಬ ಮಾಸ್ ಲೀಡರು, ಅಹಿಂದ ಅಸ್ತ್ರ ಇದನ್ನೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯನವರಷ್ಟು ಈಸಿ ಇಲ್ಲ ಕೆಳಗಿಳಿಸಕ್ಕೆ ಅಂತ. ಯಾರೇನೇ ವಿಶ್ಲೇಷಣೆ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗೇ ಗೊತ್ತಿತ್ತು ಯಾವ ಟೈಮಿಗೆ ಏನ್ ಮಾಡ್ಬೇಕು ಅಂತ. ಸೊ ಅದರಂತೆ ಈಗ 3 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಪಾಳೆಯ ಈಗ ಸಿಎಂ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಯ್ತು. ಬಹಳ ಸಲೀಸಾಗಿ, ಯಾರು ಕೂಡ ಮೋಸ್ಟ್ಲಿ ಅಂದಾಜ್ ಕೂಡ ಮಾಡ್ಲಿಕ್ಕಿಲ್ಲ ಇಷ್ಟು ಸಲೀಸಾಗಿ ಈ ಗೊಂದಲಗಳು ಬಗೆಹರಿಯತ್ತೆ ಅಂತ. ಸೊ ಅಷ್ಟೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರು ನಾಯಕರ ಮಧ್ಯೆ ಇದ್ದಂತೆ ಇತ್ತು. ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂತ ಯಾವಾಗ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಅದರಂತೆ ನಡೆದುಕೊಂಡಿದ್ದಾರೆ. ಇವತ್ತು ವರಿಷ್ಠರು ಹೇಳಿದ್ರು, ಅದಕ್ಕೆ ಓಕೆ ಅಂದೆ, ರಾಜೀನಾಮೆ ಕೊಡೋದಕ್ಕೆ ನಾನು ಸಿದ್ಧ ಅಂತ ಹೇಳಿದೆ ಅಂತ ಸಿದ್ದರಾಮಯ್ಯನವರು ಓಪನ್ ಆಗಿ ಅದನ್ನೇ ಹೇಳ್ಕೊಂಡಿರೋದು ಕೂಡ. ಸೊ ನುಡಿದಂತೆ ನಡೆದಿದ್ದಾರೆ. ಒಪ್ಪಂದದ ಪ್ರಕಾರ ಅಧಿಕಾರದ ಹಸ್ತಾಂತರ ಆಗ್ತಾ ಇದೆ. ನಾನು ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಅದಕ್ಕೆ ಪ್ರತಿಫಲ ಅನ್ನೋ ರೀತಿಯಲ್ಲಿ ಸಿಎಂ ಸ್ಥಾನ ಸಿಗ್ತಾ ಇದೆ ಅನ್ನುವಂತಹ ಭಾವನೆ, ಖುಷಿ ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಮತ್ತು ಮುಖದಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಇವತ್ತಿನ ಡೆವಲಪ್ಮೆಂಟ್ಗಳು. ಅಲ್ಲಿಗೆ 6 ತಿಂಗಳ ಹೈ ಡ್ರಾಮಾ ಅಂತೂ ಇಂತೂ ಅಂತ್ಯಗೊಂಡಿದೆ. ಓಕೆ, ಸದಾಶಿವನಗರದ ದೃಶ್ಯಗಳು, ನೇರವಾಗಿ ಡಿಕೆ ಶಿವಕುಮಾರ್ ಅವರ ನಿವಾಸದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ನಿವಾಸದಿಂದ ನೇರವಾಗಿ ತಮ್ಮ ನಿವಾಸಕ್ಕೆ ಬಂದಿರುವ ನೇರ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಅಂದಾಗ ಆಪ್ತ ವಲಯದಲ್ಲೂ ಖುಷಿ ಇದೆ, ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಕಾರ್ಯಕರ್ತರಲ್ಲಿ ಸಂಭ್ರಮ ಇದೆ. ಅವರ ಮನೆಯ ಬಳಿ ಸಾಕಷ್ಟು ಜನ ಜಮಾಯಿಸಿದ್ದಾರೆ. ಅವ್ರಿಗೆ ವಿಶ್ ಮಾಡಬೇಕು ಅಂತ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಬಟ್ ಎನಿವೆ ಟೈಮ್ ಇಲ್ಲ, ಸ್ವಲ್ಪ ಸಮಯ ಕೊಡದೆ ಒಳಗಡೆ ಹೋಗಿದ್ದಾರೆ. ಅವರಿಗೂ ಸ್ವಲ್ಪ ವಿಶ್ರಾಂತಿ ಬೇಕು. ಸತತವಾಗಿ ಓಡಾಡ್ತಾನೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಐ ಥಿಂಕ್ ಮತ್ತೆ 2:15 ಸಿದ್ದರಾಮಯ್ಯನವರ ಜೊತೆ ಹೋಗ್ತಾರೆ ರಾಜೀನಾಮೆ ಪತ್ರ ಕೊಡೋದಕ್ಕೆ ಅಂತ. ಸೊ ಅದಾದ ಬಳಿಕ 3 ಗಂಟೆಗೆ ಸುದ್ದಿಗೋಷ್ಠಿ ಕೂಡ ಇದೆ. ಹಾಗಾಗಿ ಸ್ವಲ್ಪ ಹೊತ್ತು ಬ್ರೇಕ್ ಸಮಯ, ಹಾಗಾಗಿ ಅವರು ತಮ್ಮ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಬಟ್ ಸಾಕಷ್ಟು ಜನ ಕಾರ್ಯಕರ್ತರು, ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಬೆಂಬಲಿಗರು ಎಲ್ಲರೂ ಕೂಡ ಅವರ ನಿವಾಸದ ಬಳಿಗೆ ಜಮಾಯಿಸಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇದು ಸದಾಶಿವನಗರದಲ್ಲಿರುವ ಡಿ ಕೆ ಶಿವಕುಮಾರ್ ಅವರ ಮನೆಯ ಅಂದ್ರೆ ನಿವಾಸದ ನೇರ ದೃಶ್ಯಗಳು ಈಗ ಗಮನಿಸ್ತಾ ಇರೋದು. ಒಂದು ಬ್ರೇಕ್ಫಾಸ್ಟ್ ನಲ್ಲಿ ಇಬ್ಬರು ನಾಯಕರು ಭಾಗಿಯಾದಂತಹ ಕ್ಷಣ. ಅದಾದ ಬಳಿಕ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಧಿಕೃತವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಿದ ಬಳಿಕ ಮುಕ್ತಾಯಗೊಳಿಸಿದ್ರು ಆ ಸಭೆಯನ್ನ. ಸೊ ಹಾಗಾಗಿ ಎಲ್ಲ ಸಚಿವರು ಎಕ್ಸಿಟ್ ಆದ್ರು. ಬಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರ ನಿವಾಸದಿಂದ ನೇರವಾಗಿ ತಮ್ಮ ನಿವಾಸಕ್ಕೆ ಆಗಮಿಸಿರುವ ದೃಶ್ಯಗಳನ್ನ ಈಗ ನಾವು ಗಮನಿಸ್ತಾ ಇದ್ದೀವಿ. ಎನಿವೆ ಈಗ ಒಬ್ಬೊಬ್ಬ ಸಚಿವರು ರಿಯಾಕ್ಷನ್ ಕೊಡ್ತಿದ್ದಾರೆ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಧಿಕೃತವಾಗಿ ಸಿದ್ದರಾಮಯ್ಯನವರು ಹೇಳ್ಕೊಂಡ್ರಲ್ಲ, ಸ್ವಲ್ಪ ಧೈರ್ಯ ಬಂದಿರುತ್ತೆ. ಹೇಳ್ಕೊಳ್ಳೋಣ ಬಿಡು, ಅದ್ರಲ್ಲೇನಿದೆ, ಈಗ ಆಗ್ತಾ ಇರೋದೇ ನಿಜ ಅಲ್ಲ ಅಂತ. ಸೊ ಹಂಗೆ ಧೈರ್ಯ ಮಾಡಿದವರು ಎಚ್ ಕೆ ಪಾಟೀಲ್ ಅವರು ಮೊದಲ ಬಾರಿ ಅವರು ಬಹಿರಂಗವಾಗಿ ಹೇಳ್ಕೊಂಡ್ರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ.
ಸಂಪಾದಕರು ಸತೀಶ್ ಆಂಜಿನಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಎನಿವೆ ಕೆಲ ಕ್ಷಣಗಳ ಬಾಕಿ ಉಳ್ಕೊಂಡಿದೆ. 2:15ಕ್ಕೆ ರಾಜೀನಾಮೆ ಪತ್ರ ಅಧಿಕೃತವಾಗಿ ಲೋಕಭವನ ತಲುಪುತ್ತೆ ಅಂತ, ಅದಾದ ಬಳಿಕ ಪ್ರೆಸ್ ಮೀಟ್ ಇದೆ. ಬಹಳ ಕುತೂಹಲ ಇರೋದು ಸುದ್ದಿಗೋಷ್ಠಿಯಲ್ಲಿ ಏನಾಗುತ್ತೆ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ಮೌನವಾಗಿರೋದಕ್ಕೆ ಕಾರಣ ಏನು? ಅವ್ರೇನಾದ್ರೂ ಶಪಥ ಮಾಡಿದಾರಾ ಸಿದ್ದರಾಮಯ್ಯರವರೇ ಅನೌನ್ಸ್ ಮಾಡ್ಲಿ, ನನ್ನ ಹೆಸರನ್ನ ಅವರೇ ಹೇಳಿ, ಎಲ್ಲವೂ ಕೂಡ ಸ್ಮೂತ್ ಆಗಿ ನಡೆದು ಬಿಡ್ಲಿ ಅಂತ? ಎಸ್ ಶ್ರುತಿ, ಸಹಜವಾಗಿಯೇ ಇಷ್ಟೆಲ್ಲ ಗೊಂದಲ ಇದೆ. ಕಳೆದ 6 ತಿಂಗಳಿಂದ ಒಂದು ದೊಡ್ಡ ಡ್ರಾಮಾ ಆಗ್ತಾ ಇದೆ ಕರ್ನಾಟಕ ರಾಜಕಾರಣದಲ್ಲಿ. ನಾಯಕತ್ವ ಬದಲಾವಣೆ ಆಗುತ್ತಾ ಆಗಲ್ವಾ, ಡಿ.ಕೆ. ಶಿವಕುಮಾರ್ ನೆಕ್ಸ್ಟ್ CM ಆಗ್ತಾರಾ ಇಲ್ವಾ, ಈ ರೀತಿಯ ಚರ್ಚೆಗಳು ಸಾಕಷ್ಟು ನಡೀತಾನೆ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಡಿ.ಕೆ. ಶಿವಕುಮಾರ್ ಪಾಳಯ ಬಹಿರಂಗವಾಗಿ ಹೇಳ್ತಾ ಇತ್ತು ಒಪ್ಪಂದ ಆಗಿದೆ, ಡಿ.ಕೆ. ಶಿವಕುಮಾರ್ ನೆಕ್ಸ್ಟ್ CM ಆಗ್ತಾರೆ ಅಂತ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಳಗ ಬದಲಾವಣೆ ಆಗೋದೇ ಇಲ್ಲ, ಸಿದ್ದರಾಮಯ್ಯ CM ಆಗ್ತಾರೆ ಅನ್ನೋ ರೀತಿಯಾಗಿ ಕೆಲವೊಂದಿಷ್ಟು ಪ್ರಪಗೊಂಡ ಆಗಿರ್ಬೋದು, ನರೇಟಿವ್ ಆಗಿರ್ಬೋದು ಮಾಡ್ತಾ ಇದ್ರು. ಆದರೆ ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಎಲ್ಲ ರೀತಿಯ ಕರ್ನಾಟಕದ ರಾಜಕೀಯ ಡ್ರಾಮಾಗೆ, ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆಯ ಡ್ರಾಮಾಗೆ ಬಹುಶಃ ಇವತ್ತು ಕೊನೆ ಅಂತ ಹೇಳಬೇಕಾಗುತ್ತೆ ಶ್ರುತಿ. ಎಲ್ಲ ರೀತಿಯ ಈ ಬೃಹನ್ ನಾಟಕಕ್ಕೆ ತೆರೆ ಬೀಳ್ತಾ ಇದೆ. ಇವತ್ತು 2:15ಕ್ಕೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದೊಂದು ಕಡೆ. ಸೊ ಇದುವರೆಗೂ ಕೂಡ H.K. ಪಾಟೀಲ್ ಮಾತ್ರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ರು, ಕಾನೂನು ಸಚಿವರು ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ. ಆದರೆ ಇದುವರೆಗೂ ಹೈಕಮಾಂಡ್ ಮಟ್ಟದಲ್ಲಾಗಿರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಅಧಿಕೃತವಾಗಿ ಹೇಳಿಲ್ಲ ಅಷ್ಟೇ. ಬಟ್ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಅನ್ನೋದನ್ನ H.K. ಪಾಟೀಲ್ ಹೇಳಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಕನ್ಫರ್ಮ್. ಆದರೆ ಡಿ.ಕೆ. ಶಿವಕುಮಾರ್ ಮೌನವಾಗಿದ್ದಾರೆ. ಕಾರಣ ಇಷ್ಟೇ, ಸೊ ನಾನೇ CM ಅಂತ ನನ್ನ ಬಾಯಿಂದ ಹೇಳ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಕೂಡ ಅಲ್ಲ. ಇದನ್ನ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಬೇಕು, ರಾಜ್ಯದ ಜನತೆಗೆ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು. ನಾವು ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಕಿತ್ಕೊಳ್ತಾ ಇಲ್ಲ ಇಲ್ಲಿ. ಸೊ ಮೊದಲೇ ರೀತಿಯ ಒಪ್ಪಂದ ಏನಾಗಿದೆ, ಕಳೆದ 3 ವರ್ಷಗಳಿಂದ ಒಪ್ಪಂದ ಆಗಿತ್ತು, ಆ ಒಪ್ಪಂದದಂತೆ ಸಿದ್ದರಾಮಯ್ಯನವರು ತಮ್ಮ ಇಷ್ಟದಂತೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರವನ್ನು ಕಿತ್ಕೊಳ್ತಾ ಇಲ್ಲ, ಬದಲಿಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ. ಹಿಂದೆ 2019ರಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರು, ಅದಾದ ನಂತರ ಯಡಿಯೂರಪ್ಪ ಅವರಿಂದ ಮುಖ್ಯಮಂತ್ರಿ ಪದವಿಯನ್ನು ಕಿತ್ತು ಬಸವರಾಮಯ್ಯ ಕೊಡಲಾಗಿತ್ತು. ಅಲ್ಲಿ ಸ್ವಇಚ್ಛೆಯಿಂದ ಅಧಿಕಾರವನ್ನು ಹಸ್ತಾಂತರ ಮಾಡಿರಲಿಲ್ಲ BJPಯಲ್ಲಿ. ದೊಡ್ಡ ಡ್ಯಾಮೇಜ್ ಆಗಿತ್ತು BJPಗೆ. ಒಂದು ರೀತಿಯ ಕೆಟ್ಟ ಮೆಸೇಜ್ ಕೂಡ ಪಾಸ್ ಆಗಿತ್ತು BJP ಕಾರ್ಯಕರ್ತರಿಗೆ, ರಾಜ್ಯದ ಜನತೆಗೆ, ಒಂದು ಸಮುದಾಯಕ್ಕೆ. ಸೊ ಆ ರೀತಿಯ ತಪ್ಪನ್ನು ಕಾಂಗ್ರೆಸ್ನಲ್ಲಿ ಆಗಬಾರದು, ಆ ರೀತಿಯ ತಪ್ಪು ಕಾಂಗ್ರೆಸ್ನಲ್ಲಿ ಆಗಬಾರದು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸ್ಮೂತಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸ್ಮೂತ್ ಎಕ್ಸಿಟ್ ಅಂತೀವಲ್ವ, ಆ ಥರ ಸ್ಮೂತ್ ಎಕ್ಸಿಟ್ಗೆ ಸಿದ್ದರಾಮಯ್ಯವರು ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಹೈಕಮಾಂಡ್ ಟ್ರೈ ಮಾಡಿದೆ. ಹೀಗಾಗಿನೇ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅಪ್ಪುಗೆ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಂತಹ ಒಂದು ಸನ್ನಿವೇಶ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಸ್ಮೂತ್ ಎಕ್ಸಿಟ್, ರಾಜ್ಯದ ಜನತೆಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀವಿ. 2023ರಲ್ಲಿ ಹೇಗೆ ನಾವು ಒಟ್ಟಾಗಿ ಜೋಡೆತ್ತಿನ ರೀತಿ ಪ್ರಚಾರವನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮುಂದಿನ ದಿನದಲ್ಲೂ ಕೂಡ ನಾವು ಒಟ್ಟಾಗೇ ಇರ್ತೀವಿ. ಯಾವುದೇ ರೀತಿಯ ರೆಬಲ್ಗಿರಿಗೆ ಇಲ್ಲಿ ಅವಕಾಶ ಇಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಇಷ್ಟೆಲ್ಲ ಒಂದು ರೀತಿಯ ಡ್ರಾಮಾ ಆಗಿದ್ದು ಶ್ರುತಿ. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ಎಲ್ಲೂ ಕೂಡ ಏನನ್ನು ಕೂಡ ಮಾತನಾಡ್ತಾ ಇಲ್ಲ. ಸೊ 2:15ಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರು 3 ಗಂಟೆಗೆ ಪ್ರೆಸ್ ಮೀಟ್ ಇರುತ್ತೆ, ಆ ಪ್ರೆಸ್ ಮೀಟ್ಗೆ ಡಿ.ಕೆ. ಶಿವಕುಮಾರ್ ಕೂಡ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಅಲ್ಲಿ ಸಿದ್ದರಾಮಯ್ಯ ಮಾತಾಡಿದ ನಂತರ ಡಿ.ಕೆ. ಶಿವಕುಮಾರ್ ಮಾತಾಡಬಹುದು, ಸುರ್ಜೇವಾಲಾ ಕೂಡ ಇರ್ತಾರೆ, ಅಲ್ಲಿ ಅಧಿಕೃತ ಆಗುತ್ತೆ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಎಲ್ಲರೂ ಕೂಡ ಇರಬೇಕು ಅನ್ನೋ ಒಂದು ಏನು ಹೈಕಮಾಂಡ್ ಸೂಚನೆ ಇತ್ತು, ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ ಶ್ರುತಿ. ಓಕೆ, ಅಲ್ಲಿಗೆ ಸತೀಶ್, ಡಿ.ಕೆ. ಶಿವಕುಮಾರ್ ಅವರ ಹಾದಿ ಸುಲಭ ಅಂತಾನ, ಇದು ಸ್ಮೂತ್ ಎಕ್ಸಿಟ್ ಆಗೋಯ್ತು, ಇನ್ನೇನು ಸಮಸ್ಯೆ ಇಲ್ಲ, ಅಸಮಾಧಾನಗಳಿಲ್ಲ, ಆ ಸಂದೇಶ ಕೊಟ್ಟಾಗಿದೆ. ಬಟ್ ಎನಿವೆ ಅಂದುಕೊಂಡಂತೆ ಎಲ್ಲವೂ ಆಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ಹಾದಿ ಸುಲಭನಾ ಅಥವಾ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಗಳನ್ನ ಫೇಸ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆಯಾ? ಬಿಕಾಸ್ ಆಲ್ರೆಡಿ ಪಕ್ಷದಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ, ಕೆಲವರು ಭಾವುಕರಾಗ್ತಿದ್ದಾರೆ, ಒಬ್ಬ ಮಾಸ್ ಲೀಡರ್ CM ಸ್ಥಾನದಿಂದ ಕೆಳಗಿಳಿತಿದ್ದಾರೆ, ಇಂಥ ವಿಚಾರಗಳು ಬರ್ತಾ ಇದೆಯಲ್ಲ, ಎಲ್ಲವೂ ಕೂಡ ಸುಗಮವಾಗಿರುತ್ತಾ ಅಥವಾ ಸ್ವಲ್ಪ ಸವಾಲುಗಳನ್ನ ಫೇಸ್ ಮಾಡಲೇಬೇಕಾ ಅನಿವಾರ್ಯತೆ ಇದೆಯಾ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಶ್ರುತಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇನ್ನೂ 2 ವರ್ಷದ ಅವಧಿ ಇದೆ. ಸೊ 2 ವರ್ಷದಲ್ಲಿ ಅವರು CM ಆಗಿರ್ತಾರೆ. ಈ ಒಂದು 2 ವರ್ಷದಲ್ಲಿ ಅವರು ಯಾವ ರೀತಿಯ ನಡೆಸ್ಕೊಳ್ತಾರೆ ಅನ್ನೋ ಒಂದು ಭಯ ಸಹಜವಾಗಿಯೇ ಶಾಸಕರಿಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ನಮ್ಮನ್ನು ನಡೆಸ್ಕೊಳ್ತಾರೆ ಅನ್ನೋ ಒಂದು ಸಣ್ಣ ಭಯ ಅಳುಕು ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುಸ್ಕೊಂಡಿದ್ದಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರನ್ನು ಹೇಗೆ ನಡೆಸ್ಕೊಳ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನೋ ಒಂದು ಆತಂಕ ಕೂಡ ಇದ್ದೇ ಇದೆ. ಬಟ್ ನಾವು ಗಮನಿಸಿರ್ಬೋದು ಶ್ರುತಿ, 2023ರಲ್ಲಿ ಸಿದ್ದರಾಮಯ್ಯವರು CM ಆದಾಗ
ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಕೆಲವೊಂದಿಷ್ಟು ಅಸಮಾಧಾನಗಳು ಅಪಸ್ವರಗಳು ಬಂದವು. ಸೊ ಆಗಾಗ ಅಂದರೆ ತುಂಬ ದೊಡ್ಡ ಸೀನಿಯರ್ ನಾಯಕರುಗಳೇ ಈಗ ದೇಶಪಾಂಡೆ ಅವರನ್ನು ಮಂತ್ರಿಗಿರಿ ಮಾಡಲಿಲ್ಲ, ಬಸವರಾಜ ರಾಯರೆಡ್ಡಿಯನ್ನು ಮಂತ್ರಿಗಿರಿ ಮಾಡಲಿಲ್ಲ, ಪುಟ್ಟರಂಗ ಶೆಟ್ಟಿಯನ್ನು ಮಂತ್ರಿಗಿರಿ ಮಾಡಲಿಲ್ಲ, ಗುಬ್ಬಿ ವಾಸು ಅವರನ್ನು ಮಂತ್ರಿ ಸ್ಥಾನ ಕೊಡಲಿಲ್ಲ. ಈ ರೀತಿಯಾಗಿ ಹಿರಿಯ ನಾಯಕರೇನಿದ್ರು ಎಲ್ರಿಗೂ ಕೂಡ ಮಂತ್ರಿಗಿರಿ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ಇದ್ದೇ ಇತ್ತು. ಶಿವಲಿಂಗಗೌಡ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಹಿರಿಯ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯನವರ ವಿರುದ್ಧವೇ. ಸೊ ಗ್ಯಾರಂಟಿಗಳು ಕೊಟ್ಟರೆ ಆ ಥರ ಆಗುತ್ತೆ, ಈ ಥರ ಆಗುತ್ತೆ, ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ, ಈ ರೀತಿಯಾದಂಥ ಓಪನ್ ಸ್ಟೇಟ್ಮೆಂಟ್ ಸ್ವತಃ ಕಾಂಗ್ರೆಸ್ ಶಾಸಕರೇ ಕೊಡ್ತಾ ಇದ್ರು. ಯಾಕೆ ಕೊಡ್ತಾ ಇದ್ರು ಅಂದರೆ ಅದು ಸಿದ್ದರಾಮಯ್ಯನವರ ವಿರುದ್ಧಂತಹ ಅಸಮಾಧಾನ.